4492 ಮತಗಳ ಅಂತರದಲ್ಲಿ ಸಿ ಮಹದೇವಪ್ಪನವರ ಪುತ್ರ ಸುನಿಲ್ ಬೋಸ್ ಮುನ್ನಡೆಯನ್ನ ಸಾಧಿಸ್ತಾ ಇದ್ದಾರೆ. ಸುನಿಲ್ ಬೋಸ್ ಆರಂಭಿಕ ಹಂತದಲ್ಲಿ 12582 ಮತಗಳನ್ನ ಪಡೆದಿದ್ದಾರೆ. ಬಿಜೆಪಿ ಅಭ್ಯರ್ಥಿ ಆ ಭಾಗದ ಮಾಜಿ ಶಾಸಕ ಕೂಡ ಬಾಲರಾಜು 8090 ಮತಗಳನ್ನ ಪಡೆದಿದ್ದಾರೆ. ಈ ಮುಖೇನವಾಗಿ ಆರಂಭಿಕ ಹಂತದಲ್ಲಿ ಸುನಿಲ್ ಬೋಸ್ ಕೊಂಚ ಮುನ್ನಡೆಯನ್ನ ಸಾಧಿಸಿದ್ದಾರೆ. ಇನ್ನು ಈ ಹಂತದ ಟ್ರೆಂಡ್ ಅನ್ನ, ಈ ಕ್ಷಣದ ಟ್ರೆಂಡ್ ಅನ್ನ ನೋಡೋದಾದ್ರೆ ಎನ್ಡಿಎ 257 ಕ್ಷೇತ್ರಗಳಲ್ಲಿ ಮುನ್ನಡೆಯನ್ನ ಸಾಧಿಸಿದೆ. ಇಂಡಿಯಾ ಮೈತ್ರಿಕೂಟ 103 ಕ್ಷೇತ್ರಗಳಲ್ಲಿ ಮುನ್ನಡೆಯನ್ನ ಸಾಧಿಸಿದೆ. ಹಾಗೆ ಅದರ್ಸ್ ಅಂತ ಬಂದಂತ ಸಂದರ್ಭದಲ್ಲಿ 40 ಕ್ಷೇತ್ರಗಳಲ್ಲಿ ಅವರು ಮುನ್ನಡೆಯನ್ನ ಸಾಧಿಸಿದ್ದಾರೆ. ಇವತ್ತಿನ ಈ ಮತ ಎಣಿಕೆ ನಾವೇನ್ ನೋಡ್ತಾ ಇದೀವಿ, ಇದು ಹೆಚ್ಚು ಕಡಿಮೆ 541 ಕ್ಷೇತ್ರಗಳಿಗೆ ಸಂಬಂಧಪಟ್ಟಂಗೆ. ಯಾಕಂತ ಅಂದ್ರೆ ಒಂದ್ ಕಡೆ ನಾವು ಮಧ್ಯಪ್ರದೇಶದ ಒಂದು ಕ್ಷೇತ್ರದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಬಿಜೆಪಿಗೆ ಸೇರ್ಬಿಟ್ಟಿರುವಂತ ಕಾರಣಕ್ಕಾಗಿ ನಾಮಿನೇಷನ್ ಫೈಲ್ ಮಾಡಿದಂತ ನಂತರದಲ್ಲಿ ನಾವು ಹೆಲ್ದಿ ಆಗಿರ್ಬೇಕು ಅಂದ್ರೆ ನಮಗೆ ಪ್ಯೂರ್ ವಾಟರ್ ಬೇಕು. ನಮ್ಮ ಕಟ್ಟಡ ಹೆಲ್ದಿ ಆಗಿರ್ಬೇಕು ಅಂದ್ರೆ ಪ್ಯೂರ್ ಇಂಡಸ್ 555D TMT ಬೇಕು. ಇಂಡಸ್ 555D TMT, ಇಂಡಸ್ ಒಳಗೆ ನೆಮ್ಮದಿ ಹೊರಗೆ. ಇನ್ನೊಂದ್ ಕಡೆ ಸೂರತ್ ನಲ್ಲಿ ಬಿಜೆಪಿ ಅಭ್ಯರ್ಥಿಯ ಮುಂದೆ ಇದ್ದಂತ ಎಲ್ಲರೂ ಕೂಡ ತಮ್ಮ ಉಮೇದುವಾರಿಕೆಯನ್ನು ಹಿಂತೆಗೆದುಕೊಂಡಂತ ಕಾರಣಕ್ಕಾಗಿ ಬಿಜೆಪಿಗೆ ಸ್ವಲ್ಪ ಅಪ್ಪರ್ ಹ್ಯಾಂಡ್ ಇತ್ತು. ಬಿಜೆಪಿ ಅಭ್ಯರ್ಥಿ ನವೀನ್ ಜಿಂದಾಲ್ಗೆ ಹಿನ್ನಡೆ ಆಗ್ತಾ ಇದೆ ಗೊತ್ತಾಗ್ತಾ ಇದೆ. ಕುರುಕ್ಷೇತ್ರದಲ್ಲಿ, ಚಿಕ್ಕೋಡಿಯಲ್ಲೂ ಕೂಡ ಕಾಂಗ್ರೆಸ್ ಹಾಗೆ ಬಿಜೆಪಿ ನಡುವೆ ಬಹಳ ಜಿದ್ದಾಜಿದ್ದಿ ಸ್ಪರ್ಧೆ ಏರ್ಪಟ್ಟಿದೆ. ಪ್ರಿಯಾಂಕಾ ಜಾರಕಿಹೊಳಿ ಹಾಗೆ ಅಣ್ಣಾ ಸಾಹೇಬ್ ಜೊಲ್ಲೆ ನಡುವೆ ಬಹಳ ಫೈಟ್ ಜೋರಾಗಿ ನಡೀತಾ ಇದೆ. 200 ಮತಗಳಿಂದ ಈಗ ಅಣ್ಣಾ ಸಾಹೇಬ್ ಜೊಲ್ಲೆ ಮುನ್ನಡೆಯನ್ನ ಸಾಧಿಸ್ತಾ ಇದ್ದಾರೆ. 200 ಮತಗಳ ಅಂತರ. ಇಲ್ಲೂ ಕೂಡ ಕುಟುಂಬದ ಪ್ರತಿಷ್ಠೆ ಬಹಳ ದೊಡ್ಡ ಮಟ್ಟದಲ್ಲಿದೆ. ಯಾಕಂದ್ರೆ ಜೊಲ್ಲೆ ಕುಟುಂಬ ಒಂದ್ ಕಡೆ ಮತ್ತೊಂದು ಸರಿ ನಾನು ಗೆದ್ದು ಬೀಗಬೇಕು, ಗೆದ್ದು ತೋರಿಸ್ಬೇಕು ಅಂತ ಅವ್ರು ನಿಂತಿರೋದು. ಆದ್ರೆ ಎದುರುಗಡೆ ಇರುವಂತದ್ದು ಹೊಸ ಹುಡುಗಿ ಆದ್ರೂ ಕೂಡ, ಇನ್ನು ಚಿಕ್ಕ ವಯಸ್ಸಾದ್ರೂ ಕೂಡ ಅಷ್ಟು ಸುಲಭ ಕಡೆಗಣಿಸಂಗಿಲ್ಲ. ಯಾಕಂದ್ರೆ ಅದ್ರ ಹಿಂದಿರುವಂತವರು ಸತೀಶ್ ಜಾರಕಿಹೊಳಿ. ಆಮೇಲೆ ರಾಜ್ಯದ ಏಕೈಕ ಕ್ಷೇತ್ರ ST ಅಭ್ಯರ್ಥಿಯೋರ್ವರು ಅಂದ್ರೆ ಪ್ರಮುಖ ಪಕ್ಷದಿಂದ ಜನರಲ್ ಕ್ಷೇತ್ರದಲ್ಲಿ ನಿಂತಿರೋದು ಯಾರು? ಪ್ರಿಯಾಂಕಾ ಜಾರಕಿಹೊಳಿ. ಬಹಳ ಕುತೂಹಲ, ಈ ರಾಜ್ಯದ ವಿಚಾರ ಸಂಬಂಧಪಟ್ಟಂಗೂ ಕೂಡ ಬಹಳ ಕುತೂಹಲ ಇದೆ. ಸಾಮಾನ್ಯ ಸಂಗತಿ ಅಲ್ಲ, ಯಾರಿಗೂ ಕೂಡ ಗೆಲುವು ಸುಲಭದ ತುತ್ತು ಅನ್ನುವುದು ನಿಲುವೇ ಇಲ್ಲ. ಚಾಮರಾಜನಗರದಲ್ಲಿ ಸುನಿಲ್ ಬೋಸ್ ಮುನ್ನಡೆಯನ್ನ ಕಾದುಕೊಳ್ತಾ ಇದ್ದಾರೆ. ನಿರಂತರವಾಗಿ 4492 ಮತಗಳ ಮುನ್ನಡೆ. ಚಾಮರಾಜನಗರದಲ್ಲಿ ಸುನಿಲ್ ಬೋಸ್ ಬಾಲರಾಜ್ ಎದುರುಗಡೆಗೆ ಮುನ್ನಡೆಯನ್ನ ನೋಡ್ತಾ ಇದ್ದಾರೆ. 4492 ಮತಗಳ ಅಂತರದಿಂದ ಸುನಿಲ್ ಮುನ್ನಡೆ. ಎನ್ಡಿಎ ಮೈತ್ರಿಕೂಟ 261 ಕ್ಷೇತ್ರಗಳಲ್ಲಿ, ಇಂಡಿ ಮೈತ್ರಿಕೂಟ 103 ಕ್ಷೇತ್ರಗಳಲ್ಲಿ, ಇನ್ನು ಪಕ್ಷೇತರರು ಸೇರಿದಂತೆ ಸಣ್ಣ ಪುಟ್ಟ ಪಾರ್ಟಿಯರು 40 ಕ್ಷೇತ್ರಗಳಲ್ಲಿ ಮುನ್ನಡೆ. ಬಾರಾಮತಿಯಲ್ಲಿ ಸುಪ್ರಿಯಾ ಸುಳೆಗೆ ಹಿನ್ನಡೆ. ಅತ್ತಿಗೆ ನಾದಿನಿಯ ಪೈಪೋಟಿಯಲ್ಲಿ ನಾದಿನಿಗೆ ಹಿನ್ನಡೆ. ಸುಪ್ರಿಯಾ ಸುಳೆ ಅವರಿಗೆ ಹಿನ್ನಡೆ. ಅಣ್ಣ ಅಜಿತ್ ಪವಾರ್ ಪತ್ನಿ ವಿರುದ್ಧ ಸುಪ್ರಿಯಾಗೆ ಹಿನ್ನಡೆ. ಆಶ್ಚರ್ಯ ಇದು. ಯಾಕಂದ್ರೆ ಸುಪ್ರಿಯಾ ಅವರಿಗೆ ಈ ಬಾರಿ ಗೆಲುವು ಬಹಳ ಸಲೀಸಾಗುತ್ತೆ, ಸುಲಭವಾಗುತ್ತೆ ಅನ್ನುವಂಥ ಮಾತಿತ್ತು. ಎಲ್ಲೋ ಒಂದ್ ಕಡೆಗೆ ಅವ್ರ ಬಗ್ಗೆ ಅನುಕಂಪ ಇದೆ, ಈ ರೀತಿ ಮೋಸ ಮಾಡಿಬಿಟ್ರು ಕುಟುಂಬಕ್ಕೆ ಅನ್ನುವಂಥ ಅನುಕಂಪ ಇದೆ ಅನ್ನುವಂಥ ಮಾತು. ಆದರೆ ಈಗ ಅಜಿತ್ ಪವಾರ್ ಪತ್ನಿಯ ವಿರುದ್ಧ ಸುಪ್ರಿಯಾ ಸುಳೆ ಹಿನ್ನಡೆಯನ್ನ ನೋಡ್ತಾ ಇದ್ದಾರೆ ಬಾರಾಮತಿನಲ್ಲಿ. ಬಾರಾಮತಿ ಕೂಡ ಈ ಪವಾರ್ ಕುಟುಂಬಕ್ಕೆ ಒಂದು ಲೆಕ್ಕದಲ್ಲಿ ಪವರ್ಫುಲ್ ಕ್ಷೇತ್ರ ಅದು.